ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಓದು ಮುಗಿಸಿ ಇಂಟರ್ನ್ಶಿಪ್ ಮಾಡೋಣ ಅಂತ ಅಂದ್ಕೊಂಡು ಕೆಲಸ ಹುಡುಕ್ತಿದ್ದೆ. ನನಗೆ IT-BT ಕಂಪ್ನಿ ಕೆಲಸ ಮಾಡುವ ಆಸಕ್ತಿ ಇರಲಿಲ್ಲ. ಒಬ್ಬ ಒಳ್ಳೆ ಸ್ಟೋರಿ ರೈಟರ್ ಆಗೋ ಮನಸ್ಸು ಕಂಡಿದ್ದೆ. ಹೀಗಾಗಿ ಸಣ್ಣ ಪುಟ್ಟ ಇಮ್ಯಾಜಿನೇಷನ್ ಮಾಡಿ ಕತೆ ಬರೆದೆ. ಎಲ್ಲವೂ ಓಕೆ ಅಥವಾ ಫ್ಲಾಪ್ ಆಗ್ತಿತ್ತು. ಆದರೂ ಕತೆಗಳನ್ನು ಬರೆಯೋ ಹುಚ್ಚು ನನ್ನಿಂದ ಹೆಚ್ಚಾಗ್ತಾ ಹೋಯಿತು. ಎಲ್ಲರೂ ಕತೆ ಬರೆಯೋದು ಕೇಳಿ ಗೇಲಿ ಮಾಡ್ತಿದ್ರು. ನೀನು ಕತೆ ಬರೀತ್ಯಾ ಅಂತ ತುಂಬ ಬೇಜಾರಾಗ್ತಾ ಇತ್ತು. ಆದರೂ ಮರಳಿ ಯತ್ನವ ಮಾಡು ಅನ್ನೋ ಸಾಲು ಮನಸ್ಸಲ್ಲಿತ್ತು. ಆದರೂ ಸದ್ಯಕ್ಕೆ ನನ್ನಿಂದ ಒಳ್ಳೆ ಕತೆಗಾರ ಆಗೋಕ್ಕೆ ಅಸಾಧ್ಯ ಅಂತ ಸುಮ್ಮನೆ ಆದೆ. ಆದರೂ ನಾನು ಅಂದ್ಕೊಳ್ತಾ ಇದ್ದೆ, ನೆಕ್ಸ್ಟ್ ಏನಾದರೂ ಬರೆದ್ರೆ ಅದ್ಭುತವಾದ ಪ್ರೇಮ ಕತೆ ಬರಿಬೇಕು. ಅದು ಬರೀ ಪ್ರೇಮ ಕತೆ ಆಗಬಾರ್ದು, ಎಲ್ಲ ಜೋಡಿಗಳಿಗೆ ಸ್ಫೂರ್ತಿ ತುಂಬುವ ಅದ್ಭುತ ಕಾದಂಬರಿ ಆಗಬೇಕು ಅಂತ. ಕೇವಲ ಕಲ್ಪನೆ ಮಾಡಿಕೊಂಡು ಕತೆ ಬರೆದ್ರೆ ಕಾಲ್ಪನಿಕ ಕತೆ ಆಗುತ್ತೆ. ನಿಜ ಜೀವನದಲ್ಲಿ ಕಾಣುವ ಕೋಟಿಯಲ್ಲಿ ಒಬ್ಬರ ಜೋಡಿಯ ಕತೆ ಬರಿಬೇಕು ಅಂತ ಎನ್ನುವಾಗ ಅಲ್ಲಿದ್ದವರಿಗೆ ಯಾರ ಕತೆ ಎನ್ನುವ ಕುತೂಹಲ ಮೂಡಿತು. ಆದರೆ ವಿರಾಜ್ ಮತ್ತು ಸಿರಿಗೆ ಎಲ್ಲೋ ಅದು ನಮ್ಮ ಕತೆ ಇರಬಹುದಾ ಅನ್ನುವ ಸಂಶಯ. ಎಲ್ಲರೂ ಕತೆ ಬಗ್ಗೆ ದಿಗಂತ್ ಮಾತಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅಲ್ಲೊಂದು ಕಣ್ಣು VIP ಸೀಟ್ನಲ್ಲಿ ಕೂತಿದ್ದ ಲಂಕಾಧಿಪತಿ ಮೇಲಿತ್ತು. ಅವನನ್ನು ಸುಡಲು ಕೈಯಲ್ಲಿ ಬಂದೂಕು ಹಿಡಿದು ಗುರಿ ಮಾಡಿತ್ತು. ಹೀಗಿರುವಾಗ ನನ್ನ ಚಿಕ್ಕು ನನಗೆ ಒಂದಷ್ಟು ದಿವಸ ನೀ ನನ್ನ ಬಾಸ್ಗೆ PA ಆಗಿ ಹೋಗಿರು ಎಂದು ಜವಾಬ್ದಾರಿ ಕೊಟ್ಟು ಹೋದರು. ನಾನು ಕೂಡ ಜೇಬು ಖಾಲಿ ಇತ್ತಲ್ವ, ಕೆಲಸಕ್ಕಾಗಿ ಕಾಯ್ತಿದ್ನಲ್ವ, ಅದಕ್ಕೆ ಹೋದೆ. ಫ್ಲೈಟ್ನಲ್ಲಿ ಪ್ರಯಾಣ ಮಾಡುವಾಗ ಹಾಗೆ ಸುಮ್ಮನೆ ನನ್ನ ಬಾಸ್ನ ಅವರ ಲವ್ ಸ್ಟೋರಿ ಬಗ್ಗೆ ಕೇಳಿದೆ. ಆ ಕತೆ ಕೇಳ್ತಾ ಮೈ ರೋಮವೆಲ್ಲ ಜುಮ್ ಅಂದಿದ್ದು ನಿಜ ಎಂದು ದಿಗಂತ್ ಹೇಳ್ತಿದ್ರೆ ವಿರಾಜ್ಗೆ ನಗು ಮೂಡಿತ್ತು. ಯಾಕಂದರೆ ಈಗ ಹಳೆಯದೆಲ್ಲ ನೆನೆದ್ರೆ ಒಂಥರ ಖುಷಿ ನೀಡ್ತಿತ್ತು ಅವನಿಗೆ. ಅಲ್ಲ, ಹೀರೋಗಳ ಮೇಲೆ ಲವ್ ಆಗೋದು ಸಹಜ, ಆದರೆ ಇಲ್ಲಿ ವಿಲ್ಲನ್ ಮೇಲೆ ಲವ್ ಆಗೋಯ್ತು. ಯಾಕೆ ಅಂತೀರಾ? ಯಾಕಂದರೆ ಇಲ್ಲಿರೋರು ರಾಮ ಅಲ್ಲ, ಅಧಿಪತಿ, ಲಂಕಾಧಿಪತಿ. ಪ್ರೀತಿ ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲದ ಒಬ್ಬ ವ್ಯಕ್ತಿ ಒಂದು ಹುಡುಗಿನ ನೋಡ್ತಾರೆ. 30 ನಿಮಿಷಕ್ಕೂ ಹೆಚ್ಚು ಯಾರನ್ನು ಗಮನಿಸಿದ ಆ ವ್ಯಕ್ತಿ ಅವರನ್ನು ದಿನಪೂರ್ತಿ ನೋಡಬೇಕು ಅಂದ್ಕೊಳ್ತಾರೆ. ನಂತರ ಜೀವನ ಪೂರ್ತಿ ನೋಡೋಕೆ ತಯಾರಾಗ್ತಾರೆ ಅಂದರೆ ಪ್ರೀತಿ ಅವ್ರ ಮೇಲೆ ಎಂಥ ಪ್ರಭಾವ ಬೀರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಒಬ್ಬಳನ್ನ ಮದುವೆ ಆಗಿ ಸಂಸಾರ ಮಾಡೋಕ್ಕೆ ಬೋರ್ ಆಗೋದಿಲ್ವಾ ಎಂದು ಪ್ರಶ್ನೆ ಮಾಡಿದ ವ್ಯಕ್ತಿ ಅವಳಿಲ್ಲದೆ ಬದುಕೋಕೆ ಆಗೋದಿಲ್ಲ ಅಂತಾರೆ ಅಂದರೆ ಆ ಪ್ರೀತಿಯಲ್ಲಿ ಎಂಥ ತಾಕತ್ತಿದೆ ಅನ್ನಿಸ್ತು. ನನಗೆ ನಿನ್ನ ಮುಟ್ಟಬೇಕು ಅನಿಸುತ್ತೆ, ಮುದ್ದಾಡಬೇಕು ಅನಿಸುತ್ತೆ, ಆದರೆ ಪ್ರೀತಿ ಗೀತಿ ಇಲ್ಲ ಅಂತಿದ್ದ ವ್ಯಕ್ತಿ ಈ ಕೈ ಇರೋದೇ ನಿನ್ನ ಕೈ ಹಿಡಿಯೋಕೆ, ಈ ಕಣ್ಣಿರೋದೇ ನಿನ್ನ ನೋಡೋಕೆ, ಈ ಕಿವಿ ಇರೋದೇ ನಿನ್ನ ಮಾತು ಕೇಳೋಕೆ, ಈ ಬದುಕಿರೋದೇ ನಿನ್ನ ಜೊತೆಗೆ ಬದುಕೋಕೆ ಅನ್ನುವಂತೆ ಆಗ್ತಾರೆ ಅಂದರೆ ಅವ್ರ ಪ್ರೀತಿ ಎಂಥದ್ದು ನೀವೇ ಗೆಸ್ ಮಾಡಿ ಎಂದು ಹೇಳುವಾಗ ಸಿರಿ ಕಣ್ಣು ತುಂಬಿ ಬಂತು. ಹಾಗೆ ವಿರಾಟ್ ಸಿರಿ ನಡುವೆ ನಡೆದಿದ್ದ ಎಲ್ಲ ಘಟನೆಗಳು ಅವಳ ಕಣ್ಣೆದುರಿಗೆ ಬಂತು. ಕೊಂಚ ಖುಷಿ, ಕೊಂಚ ದಿನಗಳನ್ನು ನೆನೆದು ಭಾವುಕಳಾದ್ಲು. ಒಂದು ಕರ್ಚೀಫ್ ಕಟ್ಟಿ ತಾಳಿ ಕಟ್ಟಿದೆ ಅಂತ ಬೀಗಿದ ವ್ಯಕ್ತಿ ಅವಳಿಗಾಗಿ ಶಾಸ್ತ್ರಗಳ ಪ್ರಕಾರ ಸಾಮೂಹಿಕ ವಿವಾಹ ನಡೆಯುವ ಜಾಗದಲ್ಲಿ ತಾಳಿ ಕಟ್ಟಿ ಹೆಂಡತಿ ಮಾಡಿಕೊಂಡು ಅವ್ರದ್ದೇ ಪುಟ್ಟ ಕುಟುಂಬದ ಕನಸು ಕಂಡು ಇನ್ನೇನು ಖುಷಿಯಾಗಿ ಸಂಸಾರ ಮಾಡಬೇಕು ಎನ್ನುವಾಗ ದೂರ ಆಗ್ತಾರೆ ಎಂದಾಗ ಸಿರಿ ವಿರಾಜ್ ಮುಖ ನೋಡಿದ್ಲು. ಅವನು ಅವಳ ಕೈಗೆ ಕೈ ಸೇರಿಸಿ ಈಗೆಲ್ಲ ಸರಿಯಾಗಿರೋದು ನೆನಪಿಸಿದ. ತಿಳಿ ನಗು ನೀಡಿದ್ಲು. ದೂರಾಗಿ 4 ವರ್ಷ ಮೀರಿದೆ ಎಂದು ಕೇಳಿದ ನನಗೆ ಆ ಫ್ಲೈಟ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದು ಮಾತ್ರ ಸತ್ಯನೇ ಎಂದಾಗ ಸಿರಿ ವಿರಾಜ್ ಕಡೆ ನೋಡಿ ತಾನಿಂಥ ತಪ್ಪು ಮಾಡ್ದಿ ಎನ್ನುವಂತೆ ನೋಟ ಬೆಸೆದರೆ ವಿರಾಜ್ ಮಾತ್ರ ಮಗಳ ತಲೆ ಸವರುತ್ತಾ ನಗುಮಗದಲ್ಲಿ ನೋಡ್ತಿದ್ದ. ಪುಟಾಣಿ ಮಿನಿ ತನಗೂ ಆ ಭಾಷಣಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ಆಕಾಶಕ್ಕೆ ಕೈ ಮಾಡಿ ಬಾ ಎಂದು ಏನೋ ಕರೀತಾ ಇದ್ಲು. ಅವಳು ಕೈನ ವಿರಾಜ್ ಕೈ ಕೆಳಗಿಳಿಸಿ ಗುಳಿ ಕೆಣ್ಣೆಯಲ್ಲಿ ನಗ್ತಿದ್ದ. ಆಗಲೇ ಡಿಸೈಡ್ ಆದ, ಈ ಕಥೆಯನ್ನು ನಾನು ಒಂದು ಪ್ರೇಮ ಕಾದಂಬರಿಯಾಗಿ ಬರೆದು ಲಾಂಚ್ ಮಾಡಬೇಕು ಅಂತ. ಆದರೆ ಅದೃಷ್ಟ ಹೇಗಿತ್ತು ಅಂದರೆ ಈ ನುಡಿದ ಕಥೆಗಳನ್ನು ನನ್ನ ಕಣ್ಣಾರೆ ನೋಡಿ ಅರ್ಥ ಮಾಡಿಕೊಳ್ಳುವ ವರ ಕೊಟ್ಟರು ಆ ರಾಯರು. ಯಾಕಂದರೆ ಬೇರೆಯಾಗಿದ್ದ ಜೋಡಿ ಮರು ಭೇಟಿಯಾಗಿದ್ದು ನಾನು ಮತ್ತು ನನ್ನ ಬಾಸ್ ಹೋದ ಜಾಗದಲ್ಲೇ. ಇಬ್ಬರು ಮಾತುಕತೆಯ ಕೊರತೆಯಿಂದಾಗಿ ಇಬ್ಬರ ನಡುವೆ ಬಂದ ಕಲಹ ಕಾರಣ ಆ ಹುಡುಗಿ ಡೈವೋರ್ಸ್ ಕೇಳ್ತಾರೆ. ತನ್ನೊಳಗೆ ತನ್ನಿಂದ ನೋವಾದರೆ ಅಂತ ಆಲೋಚನೆ ಮಾಡಿ ನೇರವಾಗಿ ಮಾತಾಡದೆ ಡೈವೋರ್ಸ್ ಕೊಡಲು ಒಪ್ತಾರೆ ಆ ಹುಡುಗ. ಆದರೆ ಡೈವೋರ್ಸ್ ಕೊಡೋ ಮುನ್ನವೇ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಹೇಳದೆ ಕೇಳದೆ ಮುಂಬೈಗೆ ಹೋಗಿರ್ತಾರೆ. 5 ವರ್ಷದ ನಂತರ ಮರು ಭೇಟಿ ಆಗುತ್ತೆ ಅವ್ರದ್ದು. ಆಗ ಎಲ್ಲ ಸತ್ಯ ತಿಳಿಯುತ್ತೆ. ಸತ್ಯ ತಿಳಿದಾಗ ಲಂಕಾಧಿಪತಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ತನಗೆ ಮೋಸ ಮಾಡಿದ್ಲು ಅಂತ ಆರೋಪ ಮಾಡ್ತಿದ್ರು, ಕೇಸ್ ಹಾಕ್ತಿದ್ರು. ಆದರೆ ಲಂಕಾಧಿಪತಿ ಕೇಳಿದ್ದೇನು ಗೊತ್ತಾ? ಮತ್ತೆ ಇನ್ಯಾವತ್ತೂ ನಾನು ನಿನಗೆ ನೋಯಿಸಲ್ಲ ಬಂಗಾರಿ,
ಇನ್ಯಾವತ್ತೂ ನನ್ನ ದೂರ ಮಾಡಬೇಡ ಪ್ಲೀಸ್ ಎಂದು ಎನ್ನುತ್ತಾ ದಿಗಂತ್ ಹೇಳ್ತಿದ್ರೆ ಅಲ್ಲಿದ್ದವರಿಗೆಲ್ಲ ಒಂಥರ ಮನಸ್ಸು ಕಲಕಿತ್ತು. ತನ್ನ ಹುಡುಗಿ ಹಾಕಬೇಕಾದ ಬಟ್ಟೆನ ಮತ್ತೆ ಯಾವ ಮಾಡೆಲ್ಸ್ ಹಾಕಬಾರ್ದು ಅಂತ ಶೋ ಇಂದ ಹೊರಬರೋಕೆ ಟ್ರೈ ಮಾಡ್ತಾರೆ. ತನ್ನ ಹುಡುಗಿನ ಕಡೆಗಣಿಸಿದ ಶೋ ಇಂದ ವಾಕೌಟ್ ಕೂಡ ಮಾಡ್ತಾರೆ. ತನ್ನ ಹೆಂಡತಿನ ಕಡೆಗಣಿಸಿದವರ ಮುಂದೆ ಅವಳನ್ನು ಬಹು ಎತ್ತರಕ್ಕೆ ಕರೆದೊಯ್ಯುವೆ ಎಂದು ಚಾಲೆಂಜ್ ಮಾಡಿ GSM ಶೋ ವಿನ್ನರ್ ಮಾಡ್ತಾರೆ. ತನ್ನವಳಿಗೆ ಅವಮಾನ ಮಾಡಿದವರ ಮುಂದೆ ಅವಳಿಗೆ ಸನ್ಮಾನ ಮಾಡಿಸ್ತಾರೆ. ತನಗೆಷ್ಟು ಗೌರವ ಕೊಡ್ತಾರೋ ಅಷ್ಟೇ ಗೌರವ ತನ್ನವಳಿಗೂ ಸಿಗಬೇಕು ಅಂತ ಫೈಟ್ ಮಾಡ್ತಾರೆ. ಮಕ್ಕಳಾದರೂ ಈಗಲೂ ಹೆಂಡತಿ ಕೈ ಬಿಡದೆ ಕೈ ಹಿಡಿದು ಜೊತೆಯಾಗಿ ಬರ್ತಾರೆ. ಪ್ರತಿ ಬೆಳಿಗ್ಗೆ ಪ್ರತಿ ರಾತ್ರಿ ಮಡದಿಯ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ. ಗದರಿದ್ರು ಅಲ್ಲಿ ಪ್ರೀತಿ ಇರುತ್ತೆ, ಬೈದ್ರು ಅಲ್ಲಿ ಕಾಳಜಿ ಇರುತ್ತೆ, ಕೋಪಗೊಂಡ್ರೂ ಅಲ್ಲಿ ಅರ್ಥ ಇರುತ್ತೆ ಎಂದು ಹೇಳುವಾಗ ಸಿರಿಗೆ ವಿರಾಜ್ ತನ್ನ ಪಾಲಿಗೆ ಸಿಕ್ಕ ವರ ಎಂದು ಮತ್ತೆ ಮತ್ತೆ ಸಾಬೀತಾಗಿತ್ತು. ಗೊತ್ತಾ ನಿಮಗೆಲ್ಲ ನಾನು ಯಾರ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಎಂದು ಕೇಳಿದ. ಕೆಲವರಿಗೆ ಅದು ವಿರಾಜ್ ಸಿರಿ ಅನಿಸಿತ್ತು, ಆದರೆ ಕೆಲವರು ಕನ್ಫ್ಯೂಸ್ ಆಗಿ ನೋಡ್ತಿದ್ರು. ಆದರೆ ಆ ಹದ್ದಿನ ಕಣ್ಣು ವಿರಾಜ್ಗೆ ಬುಲೆಟ್ ಟ್ರಿಗರ್ ಮಾಡಲು ಕೈ ಮುಂದೆ ಮಾಡಿತ್ತು. ಹೌದು, ಮಾತು ಹೊರಟು ಮನಸ್ಸು ಸಿಹಿಯಾಗಿರುವ ನಮ್ಮ ಬಾಸ್, ತಮ್ಮದೇ ಸಾಮ್ರಾಜ್ಯದ ಅಧಿಪತಿ, ಲಂಕಾಧಿಪತಿ ವಿರಾಜ್ ಸಿಂಹಾದ್ರಿಯ ಪ್ರೇಮ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ಮಿಡ್ಲ್ ಕ್ಲಾಸ್ ಎಂದು ಮಿಡಲ್ ಕ್ಲಾಸ್ಗೆ ಸೋಲ್ಡ್ ಔಟ್ ಆಗಿರುವ ನಮ್ಮ ಬಾಸ್ ಪ್ರೇಮ ಪುರಾಣವನ್ನು ಬರೆಯೋ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಆದರೆ ಬರೆದ ಮೇಲೆ ಏನು ಹೆಸರಿಡೋದು ಅಂತ ಆಲೋಚನೆ ಮಾಡುವಾಗ ನನಗೆ ಸಿಕ್ಕ ಹೆಸರು ಏನು ಗೊತ್ತಾ ಎಂದವನು ರಮ್ಯಾ ಕಡೆ ನೋಡಿ ತಲೆ ಆಡಿಸಿದ. ಅವಳು, ವಿರಾಜ್ ಸರ್, ಸಿರಿ ಪ್ಲೀಸ್ ಗೆಟ್ ಅಪ್, ಆ ಬುಕ್ ಟೈಟಲ್ ನಿಮ್ಮಿಂದಲೇ ಲಾಂಚ್ ಆಗಬೇಕು ಎಂದು ಅವರನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಬಂದ್ಲು. ವಿರಾಜ್ ಪಾಪುನ ವರ್ಷ ಕೈಗೆ ಕೊಟ್ಟು ಸ್ಟೇಜ್ ಮೇಲೆ ಬಂದಿದ್ದ. ಏನು ಟೈಟಲ್ಲು ಗೆಸ್ ಮಾಡಿ. ಹಾಗೆ ನೈರಾ ಮತ್ತು ರಜತ್ನ ಕೂಡ ಕರೆದ್ರು. ಅವರು ಸಹ ಸ್ಟೇಜ್ ಏರಿದ್ರು. ನಾನು ಈ ರೀತಿ ಬುಕ್ ಬರೆದಿರುವೆ, ಅದನ್ನು ಬಿಡುಗಡೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ನಾನು ರಜತ್ ಸರ್ ಬಳಿ ಕೇಳಿದೆ. ಅವರು ನನಗೆ ಹೇಗೆ ಲಾಂಚ್ ಮಾಡಬೇಕು, ಅದರ ಫಾರ್ಮ್ಯಾಲಿಟೀಸ್ ಏನು ಅಂತ ಹೇಳಿ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಹಾಗೆ ನೈರಾ ಮ್ಯಾಮ್ ನನಗೆ ಬುಕ್ನ ಹೇಗೆ ಆನ್ಲೈನ್ನಲ್ಲಿ ಮಾರ್ಕೆಟ್ಗೆ ಬಿಡುಗಡೆ ಮಾಡಬೇಕು ಅನ್ನೋದರಲ್ಲಿ ಹೆಲ್ಪ್ ಮಾಡಿದ್ರು. ಅದಕ್ಕೆ ಅವರನ್ನು ಸ್ಪೆಷಲ್ ಆಗಿ ವೆಲ್ಕಮ್ ಮಾಡಿತ್ತು. ಹಾಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಸರ್, ಮೇಡಮ್ ಎಂದನು ದಿಗಂತ್. ಇಟ್ಸ್ ಓಕೆ ಎಂದು ಇಬ್ಬರೂ ನಕ್ಕರು. ವಿರಾಜ್, ತಗೊಳ್ಳಿ, ನಿಮ್ಮ ಪ್ರೇಮ ಕಥೆಯ ಪ್ರೇಮ ಕಾದಂಬರಿಯನ್ನು ನೀವೇ ಲಾಂಚ್ ಮಾಡಿ ಎಂದು ರಿಮೋಟ್ ಕೊಟ್ಟಳು ರಮ್ಯಾ. ವಿರಾಜ್ ಸಿರಿ ಕಡೆ ನೋಡಿ ಅವಳಿಗೂ ತನ್ನ ಕೈ ಹಿಡಿಯಲು ಹೇಳಿದ. ಹಾಗೆ ಮುತ್ತು, ಮಿನಿ ಮತ್ತು ಚೋಟು ಕೂಡ ಕೈ ಸೇರಿಸಿದ್ರು. ಸಿರಿ ಕೈ ಸೇರಿಸಿದ ಮೇಲೆ ಅವರ ಮುಂದಿದ್ದ ಪ್ರೊಜೆಕ್ಟರ್ ಕಡೆ ನೋಡಿ ಬಟನ್ ಒತ್ತಿದ. ತಕ್ಷಣ ಸ್ಕ್ರೀನ್ನಿಂದ ಇಳಿಯಿತು ಅವರ ಕಥೆಯ ಬುಕ್ ಹೆಸರು, ನಿನ್ನೊಲವಿಗೆ ಅಧಿಪತಿನ ಎಂದು. ನನ್ನ ಕಥೆಯ ಟೈಟಲ್ ಬುಕ್ ಲಾಂಚ್ ಆಯಿತು. ಹೇಗೆ? ಅದನ್ನು ಓದ್ತಿದ್ದ ಹಾಗೆ ಸಿರಿ ಕಣ್ಣು ತುಂಬಿಕೊಳ್ತು. ಚೋಟು, ಕ್ಯೂಟಿ ಮತ್ತು ಮಿನಿ ಕಣ್ಣ ಅಳಿಸಿ ನೋಡಿದ್ರು. ಮನೆಯವರು ತುಂಬ ಖುಷಿಪಟ್ಟರು. ವಾವ್ ಎಂದು ವಿರಾಜ್ ಮೊದಲ ಪ್ರತಿಕ್ರಿಯೆ ನೀಡಿದ್ದ. ಎಲ್ಲರೂ ಚಪ್ಪಾಳೆ ನೀಡುತ್ತಾ ವೆಲ್ಕಮ್ ಮಾಡಿದ್ರು. ಬುಕ್ ಲಕ್ಸುರಿಯಾಗಿತ್ತು. ನಿನ್ನೊಲವಿಗೆ ಅಧಿಪತಿನ, ಇದು ಲಂಕಾಧಿಪತಿ ಮಂಡೋದರಿಯ ಪ್ರೇಮ ಕಹಾನಿ ಎಂದು ಪೂರ್ತಿ ಓದಿ ಸಿರಿ ಕಡೆ ನೋಡಿ ಹುಬ್ಬು ಹಾರಿಸಿ ಹೆಂಗಿದೆ ನೋಡು ಎಂದ. ಅವಳು ತಕ್ಷಣ ವಿರಾಜ್ನ ಅಪ್ಪಿದಳು. ವಿರಾಜ್ಗೆ ದಿಗಂತ್ ಸರ್ಪ್ರೈಸ್ ಬಲೂ ಹಿಡಿಸ್ತು. ಹಾಗೆ ಅವನ ಕಡೆ ನೋಡಿ ಗುಡ್ ಜಾಬ್ ಮ್ಯಾನ್ ಎಂದು ಸನ್ನೆ ಮಾಡಿದ್ದ. ಥ್ಯಾಂಕ್ಸ್ ಬಾಸ್ ಎಂದು ಖುಷಿಪಟ್ಟನು. ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದ್ರೆ ಕೋಲ್ಡ್ ಫೈರ್ ಸ್ಟೇಜ್ ಮೇಲೆ ಶುರುವಾಯಿತು. ಹಾಗೆ ಕೈಯಲ್ಲಿ ಬುಕ್ ತೆರೆಯುವ ಮೂಲಕ ಲಾಂಚ್ ಮಾಡಿದ್ರು. ಮೀಡಿಯಾ ಇದನ್ನೆಲ್ಲ ಶೂಟಿಂಗ್ ಮಾಡಿಕೊಳ್ತಾ ಇದ್ರು. ವಿರಾಜ್, ಸಿರಿ, ಈಗ ಈ ನಿಮ್ಮ ಪ್ರೇಮ ಪುಸ್ತಕದ ಲಾಂಚ್ ಕುರಿತು ಒಂದೆರಡು ಮಾತು ಎಂದು ರಮ್ಯಾ ಮೈಕ್ ಅವರ ಮುಂದೆ ಹಿಡಿದಳು. ಮಾತಾಡ್ತೆ ಬಂಗಾರಿ ಎಂದು ಅಲ್ಲೂ ಸಿರಿನೇ ಫಸ್ಟ್ ಕೇಳಿದ್ದ ವಿರಾಜ್. ಎಲ್ಲರೂ ಓ ಎಂದು ಕೂಗಾಡಿದರು ಖುಷಿಯಲ್ಲಿ. ಸಿರಿಗೆ ಒಂಥರ ಖುಷಿ, ಒಂಥರ ನಾಚಿಕೆ ಆಯಿತು. ನೀವು ಮಾತಾಡಿ ವಿರಾಜ್ ಸರ್ ಎಂದು ನಾಚಿಕೊಂಡಳು. ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಫಸ್ಟ್ ಆಫ್ ಆಲ್, ದಿಗ್ಗು ವೆರಿ ಗುಡ್ ಟೈಟಲ್. ಅಕಸ್ಮಾತ್ ಟೈಟಲ್ ಏನಾದರೂ ಕೆಟ್ಟದಾಗಿದ್ದರೆ ಅವೆನ್ಯೂ ರೋಡ್ ಮೇಲೆ ಬುಕ್ ವ್ಯಾಪಾರ ಮಾಡು ಅಂತ ಓಡಿಸ್ಬಿಡ್ತಿದ್ದೆ ಎಂದ. ಅವನ ಮಾತಿಗೆ ಎಲ್ಲರೂ ನಕ್ಕರು. ಇಲ್ಲೂ ಅವನ ಶೈಲಿಯಲ್ಲೇ ಟೈಟಲ್ ಈಸ್ ಆಸಮ್ ಎಂದಿದ್ದ ಅಷ್ಟೆ. ಅಪಾರ್ಟ್ ಫ್ರಮ್ ದಿ ಜೋಕ್ ಎನ್ನುವಾಗಲೇ ಪಪ್ಪ ಬೇಕು ಎನ್ನುವಂತೆ ಅಳ್ತಿದ್ಲು ಮಿನಿ. ಅವಳ ಕಡೆ ನೋಡಿ, ಲಂಕಾಧಿಪತಿ ಈಗ ಸಿಕ್ಕಾಪಟ್ಟೆ ಬಿಸಿ, ನನ್ನ ಮಗಳು ಕರೀತಾ ಇದ್ದಾಳೆ ಎಂದ. ಎಲ್ಲರೂ ನಗುವಾಗ ಸಿರಿ, ನಾನು ಹೋಗಿ ನೋಡ್ತೀನಿ, ನೀವು ಮಾತಾಡಿ ಎಂದು ಸ್ಟೇಜ್ ಹಿಡಿದು ಹೋಗಿ ಪುಟಾಣಿ ಮಿನಿನ ಸುಧಾರಿಸ್ತಿದ್ಲು. ಆದರೆ ಮಿನಿ ಅಳು ನಿಲ್ಲಿಸ್ಬೇಕಲ್ವಾ. ಕಡೆಗೆ ಸ್ಟೇಜ್ ಮೇಲೆ ಕರ್ಕೊಂಡು ಬಂದ್ಲು ಸಿರಿ. ಮಗಳನ್ನ ಎತ್ಕೊಂಡೆ, ಓನೆ ಬಂಗಾರೆ, ಪಪ್ಪ ಭಾಷಣ ಮಾಡ್ಬೇಕಂತೆ, 2 ನಿಮಿಷ ಇರು ಮಿನಿ ಎಂದು ಮೈಕ್ ಕಡೆ ನೋಡಿ, ಲಂಕಾಧಿಪತಿ ಈಗ ಫ್ಯಾಮಿಲಿ ಮ್ಯಾನ್, ನನ್ನ ಮಂಡು ಅಷ್ಟು ಮೊಂಡು ಅಲ್ಲ ನನ್ನ ಮಿನಿ, ಸೊ ಒಂದೇ ಲೈನಲ್ಲಿ ಹೇಳಿ ಮುಗಿಸ್ತೀನಿ. ಮರುಭೂಮಿ ಅಂತಿದ್ದ ನನ್ನ ಬದುಕಿಗೆ ಚಿಲುಮೆಯಂತೆ ಬಂದವಳು ನನ್ನ ಮಂಡೋದ್ರಿ. ಅವಳನ್ನು ಸಿಕ್ಕಾಪಟ್ಟೆ ನೋಯಿಸಿದ್ದೀನಿ.
ಅದರ ಬಡ್ಡಿ ಚಕ್ರ ಬಡ್ಡಿಯನ್ನು ಪ್ರೀತಿ ಕೊಡುವುದರ ಮೂಲಕ ತೀರಿಸ್ತೀನಿ. ಆ್ಯಂಡ್ ಎಸ್, ಬೇಗ ತೀರಿಸಲ್ಲ, ಬಿಕಾಸ್ ನಾನು ಬದುಕಿರುವ ತನಕ ಪ್ರೀತಿಸ್ತಾನೆ ಇರಬೇಕು, ಅವಳನ್ನು ನಾನು ಪ್ರೀತಿಸ್ತಾನೆ ಇರ್ತೀನಿ. ಐ ಆಲ್ವೇಸ್ ಲವ್ ಹರ್, ಐ ವಿಲ್ ಫಾರ್ ಎವರ್ ಎನ್ನುತ್ತಾ ಐ ಲವ್ ಯು ಮಂಡೋದ್ರಿ ಎಂದಿದ್ದ. ಸಿರಿಗೆ ಇದ್ದಕ್ಕಿದ್ದಂತೆ ಮತ್ತಿನ್ನೇನು ಬೇಕಿತ್ತು? ಐ ಲವ್ ಯು ವಿರಾಟ್ ಸರ್ ಎಂದು ನಕ್ಕಳು. ಎಲ್ಲರಿಗೂ ಅವರ ಜೋಡಿ ನೋಡಿ ಖುಷಿಯಾಗಿತ್ತು. ಹಾಗೆ ಎದ್ದು ನಿಂತು ಚಪ್ಪಾಳೆ ತಟ್ಟುವುದರ ಮೂಲಕ ಬೆಸ್ಟ್ ಕಪಲ್ ಎಂದು ಒಪ್ಪಿಗೆ ಸೂಚಿಸಿದ್ರು. ಆದರೆ ಅವರ ಮೇಲೆ ಗುರಿ ಮಾಡಿತ್ತು ಅದೊಂದು ಬಂದೂಕು. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.